ಸಾರ್ವಜನಿಕರ ತೆರಿಗೆ ಹಣ ದುರುಪಯೋಗ, ಶಾಸಕರ ಮೋಜು ಮಸ್ತಿ ನಡೀತಾ ಇದೆ. ಅಭಿವೃದ್ಧಿ ಕಾರ್ಯಗಳಿಗೆ ಹಣ ಇಲ್ಲ ಅಂತ ಹೇಳ್ತಾರೆ, ಮೋಜು ಮಸ್ತಿಗೆ ಮಾತ್ರ ದುಂದು ವೆಚ್ಚವನ್ನ ಮಾಡ್ತಾರೆ. ಕುರ್ಚಿ ಭದ್ರವನ್ನ ಮಾಡಿಕೊಳ್ಳಲು ಶಾಸಕರ ವಿದೇಶಿ ಪ್ರವಾಸಕ್ಕೆ ಸಿಎಂ ಅವರಿಂದಲೇ ಪ್ರಾಯೋಜಕತ್ವ. ಎಸ್, ಸಾರ್ವಜನಿಕರ ತೆರಿಗೆ ಹಣವನ್ನ ದುರುಪಯೋಗ ಮಾಡಿಕೊಂಡು ಶಾಸಕರು ಮೋಜು ಮಸ್ತಿಯನ್ನ ಮಾಡ್ತಿದ್ದಾರೆ. ಅಭಿವೃದ್ಧಿ ಕಾರ್ಯಗಳಿಗೆ ಹಣ ಇಲ್ಲ ಅಂತ ಹೇಳ್ತಾರೆ, ಮೋಜು ಮಸ್ತಿಗೆ ಮಾತ್ರ ದುಂದು ವೆಚ್ಚವನ್ನ ಮಾಡ್ತಾರೆ. ಕುರ್ಚಿಯನ್ನ ಭದ್ರ ಮಾಡಿಕೊಳ್ಳಲು ಶಾಸಕರು ವಿದೇಶ ಪ್ರವಾಸಕ್ಕೆ ಹೋಗ್ತಾ ಇದ್ದಾರೆ. ಇದಕ್ಕೆ ಸಿಎಂ ಅವರಿಂದಲೇ ಪ್ರಾಯೋಜಕತ್ವ. ಸಾರ್ವಜನಿಕರ ತೆರಿಗೆ ಹಣದಲ್ಲಿ ಪ್ರಾಯೋಜಕತ್ವ ವಹಿಸಿಕೊಂಡಿರುವ ಸಿಎಂ ಸಿದ್ದರಾಮಯ್ಯನವರು. ಎಸ್, ಇವತ್ತೇನು ಶಾಸಕರೆಲ್ಲ ಫಾರಿನ್ ಟ್ರಿಪ್ಗೆ ಹೋಗ್ತಾ ಇದ್ದಾರೆ ಫುಲ್ ಜೋಶಲ್ಲಿ. ಆದರೆ ಸಾರ್ವಜನಿಕರ ತೆರಿಗೆ ಹಣವನ್ನು ದುರುಪಯೋಗ ಮಾಡಿಕೊಂಡು ಮೋಜು ಮಸ್ತಿ ಮಾಡೋದು ಎಷ್ಟು ಸರಿ ಅಂತ. ಇನ್ನು ಅಭಿವೃದ್ಧಿ ಕಾರ್ಯಗಳಿದೆ ಕೇಳಿದರೆ ಹಣ ಇಲ್ಲ ಅಂತ ಹೇಳ್ತಾರೆ, ಮೋಜು ಮಸ್ತಿಗೆ ಮಾತ್ರ ದುಂದು ವೆಚ್ಚ ಹೇಗೆ ಮಾಡ್ತಾರೆ. ಇನ್ನು ಎಲ್ಲ ಜನತೆ ಅಥವಾ ಸಾರ್ವಜನಿಕರು ಕೇಳೋದೇನೆಂದರೆ, ಇದು ಕುರ್ಚಿಯನ್ನು ಭದ್ರ ಮಾಡಿಕೊಳ್ಳಲು ಶಾಸಕರು ವಿದೇಶ ಪ್ರವಾಸವನ್ನು ಮಾಡ್ತಾ ಇದ್ದಾರೆ. ಹಾಗೂ ಇದಕ್ಕೆ ಇದು ಸಿಎಂ ಬಣ ಆಗಿರೋದ್ರಿಂದ ಸಿಎಂ ಸಿದ್ದರಾಮಯ್ಯನವರಿಂದಲೇ ಪ್ರಾಯೋಜಕತ್ವ ಅನ್ನೋ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಸಾರ್ವಜನಿಕರ ತೆರಿಗೆ ಹಣದಲ್ಲಿ ಪ್ರಾಯೋಜಕತ್ವವನ್ನು ವಹಿಸಿಕೊಂಡಿದ್ದಾರೆ ಸಿಎಂ ಅವರು. ಇನ್ನು ಬೇಸಿಗೆ ಆರಂಭ ಆಗುತ್ತೆ, ಜಾನುವಾರುಗಳಿಗೆ ಮೇವು ಸಮಸ್ಯೆ ಆಗುತ್ತೆ, ಹಲವಾರು ಸಮಸ್ಯೆಗಳಿವೆ ತಮ್ಮ ಕ್ಷೇತ್ರಗಳಲ್ಲಿಗೆ. ಈ MLAಗಳು ಎಲ್ಲರೂ ಹೊರಟಿದಾರಲ್ಲ, ಅವರ ಕ್ಷೇತ್ರಗಳ ಸಮಸ್ಯೆಗಳನ್ನು ಇವರು ಬಗೆಹರಿಸಿದಾರ? ಈ ವಿದೇಶಿ ಪ್ರವಾಸದಲ್ಲಿ ಇರುವಂತಹ ಇಂಟ್ರೆಸ್ಟನ್ನು ಜನರ ಕ್ಷೇತ್ರಗಳಲ್ಲಿರುವಂತಹ ಜನರ ಸಮಸ್ಯೆಗಳನ್ನು ಬಗೆಹರಿಸಲು ಇವರು ತೋರಿಸಿದ್ರ? ಹಾಗಾದ್ರೆ ಇನ್ನು ಸಾಮಾಜಿಕ ಧಾರ್ಮಿಕ ವಿಚಾರದ ಬಗ್ಗೆ ಅಧ್ಯಯನ ನಡೆಸೋದೇನಿದೆ? ವಿದೇಶದಲ್ಲಿ ಅಧ್ಯಯನ ನೆಪವನ್ನ ಮಾಡ್ತಾರೆ. ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ಗೆ ಟ್ರಿಪ್ಪನ್ನು ಜಪವನ್ನ ಮಾಡ್ತಾ ಇದ್ದಾರೆ. ಇನ್ನು ಶಾಸಕರ ವಿದೇಶಿ ಪ್ರವಾಸಕ್ಕೆ ಸಾರ್ವಜನಿಕರಿಂದ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ. ಅದೇ ರೀತಿ ಸಾರ್ವಜನಿಕರ ತೆರಿಗೆ ಹಣದಲ್ಲಿ ಈ ಮೋಜು ಮಸ್ತಿಯನ್ನ ಮಾಡೋದಕ್ಕೆ ಸಾರ್ವಜನಿಕ ವಲಯದಲ್ಲಿ ಬಹಳಷ್ಟು ವಿರೋಧ ವ್ಯಕ್ತವಾಗ್ತಾ ಇದೆ. ಎಸ್, ಶಾಸಕರ ವಿದೇಶಿ ಪ್ರವಾಸಕ್ಕೆ ಸಾರ್ವಜನಿಕರಿಂದ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ. ಇನ್ನು ಕುರ್ಚಿಯನ್ನ ಭದ್ರ ಮಾಡಿಕೊಳ್ಳಲು ಶಾಸಕರ ವಿದೇಶ ಪ್ರವಾಸಕ್ಕೆ ಸಿಎಂ ಸಿದ್ದರಾಮಯ್ಯರಿಂದಲೇ ಪ್ರಾಯೋಜಕತ್ವ ಆಗ್ತಾ ಇದೆ. ಇನ್ನು ಏನಿದೆ, ಇವಾಗ ಮಾರ್ಚ್ 6ರಿಂದ ಈಗ ಬಜೆಟ್ ಪ್ರಾರಂಭ ಆಗುತ್ತೆ. ಈ ಬಜೆಟ್ ಪೂರ್ವ ಸಭೆಗಳಲ್ಲಿ ನಿರತರಾಗಿರುವಂತಹ ಸಮಯದಲ್ಲಿ ಪ್ರಮುಖ ಇಲಾಖೆಗಳ ಅನುದಾನ ಚರ್ಚೆ ಆಗಬೇಕಾಗುತ್ತೆ. ಅಂತಹ ಅನುದಾನದ ಚರ್ಚೆ ಸಮಯದಲ್ಲಿ ಭಾಗವಹಿಸಬೇಕಾದಂತಹ ಶಾಸಕರು ವಿದೇಶಕ್ಕೆ ತೆರಳುತ್ತಾ ಇರೋದು ಟೀಕೆಗೆ ಕಾರಣ ಆಗ್ತಾ ಇದೆ. ಇನ್ನು ಸರ್ಕಾರವು ಈಗಾಗಲೇ ಅಧಿಕಾರಿಗಳ ವಿದೇಶ ಪ್ರವಾಸವನ್ನು ನಿಷೇಧಿಸಿದೆ. ಯಾಕೆಂದ್ರೆ ಹಿಂದಿನ ಪ್ರವಾಸಗಳ ನಂತರ ಯಾವುದೇ ಅಧ್ಯಯನ ವರದಿಯ ಸಲ್ಲಿಕೆ ಆಗಿಲ್ಲ. ಇವರು ಅಧ್ಯಯನ ಅಂತ ಹೋಗ್ತಾ ಇದ್ದಾರೆ, ಬಟ್ ಎಷ್ಟು ಅಧ್ಯಯನ ಆಗುತ್ತೆ? ಅಧ್ಯಯನ ಮಾಡೋದಾದ್ರೆ ಎಲ್ಲ ಶಾಸಕರು ಹೋಗ್ತಿದ್ರು, ಬಟ್ ಈಗ ಬಣ ರಾಜಕೀಯ ನಡೀತಾ ಇದೆ. ಸಿಎಂ ಸಿದ್ದರಾಮಯ್ಯನವರ ಆಪ್ತ ಶಾಸಕರಷ್ಟೇ ಫಾರಿನ್ ಟ್ರಿಪ್ಗೆ ಹೊರಟು ನಿಂತಿದ್ದಾರೆ. ಎಸ್, ಸಾರ್ವಜನಿಕರ ತೆರಿಗೆ ಹಣ ದುರುಪಯೋಗ ಮಾಡಿಕೊಂಡು ಮೋಜಿ ಮಸ್ತಿಯನ್ನ ಮಾಡಲು ಹೊರಟಿದ್ದಾರೆ ಶಾಸಕರು. ಅಭಿವೃದ್ಧಿ ಕಾರ್ಯಗಳನ್ನ ಕೇಳಿದ್ರೆ ಹಣ ಇಲ್ಲ ಅಂತ ಹೇಳ್ತಾರೆ,
ಬಟ್ ಮೋಜು ಮಸ್ತಿ ಮಾಡಕ್ಕೆ ದುಂದು ವೆಚ್ಚವನ್ನ ಮಾಡ್ತಾರೆ. ಇನ್ನು ಈ ಕರ್ನಾಟಕದ ಶಾಸಕರ ವಿದೇಶಿ ಪ್ರವಾಸ ಈಗ ಕೇವಲ ಅಧ್ಯಯನ ಪ್ರವಾಸವಾಗಿ ಉಳಿದಿಲ್ಲ. ಇದು ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಮಟ್ಟದ ಕೆಸರ ಚಾಟಕ್ಕೆ ಕಾರಣವಾಗಿದೆ. ವಿರೋಧ ಪಕ್ಷಗಳಾದ ಬಿಜೆಪಿ ಮತ್ತು ಜೆಡಿಎಸ್ ಈ ವಿಷಯದಲ್ಲಿ ಸರ್ಕಾರದ ವಿರುದ್ಧ ಕೂಡ ಹರಿಹಾಯ್ದಿದ್ದಾವೆ. ಅದೇ ರೀತಿ ಸಾರ್ವಜನಿಕರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ.